ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಆಶ್ರಯ ಸರ್ವೆ ನಂಬರ್ 468 17 ಎಕರೆಯಲ್ಲಿ 14.38 ಗುಂಟೆಯಲ್ಲಿ ಅನುಮೋದಿತ ವಿನ್ಯಾಸದಂತೆ ರಚನೆ ಮಾಡಬೇಕಾದ 572 ನಿವೇಶನಗಳು ಈಗಾಗಲೇ ಸದರಿ ವಿನ್ಯಾಸಕ್ಕೆ ಎಸ್ಎಫ್ಸಿ ಮುಕ್ತ ನಿಧಿ ಅನುದಾನದಲ್ಲಿ 9 ಲಕ್ಷಗಳ ಅನುದಾನ ಡೆಮಾಕ್ರಿಗೇಷನ್ ಸಲುವಾಗಿ ಹಾಗೂ 27 ಲಕ್ಷಗಳು ರಸ್ತೆ ಸಂಪರ್ಕಕ್ಕಾಗಿ ಅನುದಾನ ಮೀಸಲಿಟ್ಟು ಟೆಂಡರ್ ಕರೆದು ಕಾಮಗಾರಿ ಆದೇಶ ನೀಡಲಾಗಿದೆ ಎಂದು ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ಅಧಿಕಾರಿ ಸಿದ್ದರಾಮೇಶ್ವರ, ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಅವರ ಗಮನಕ್ಕೆ ತಂದು ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಗಮನಕ್ಕೆ ತಂದು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಹಕ್ಕುಪತ್ರ ನೀಡುವುದೆಂದು ತಿಳಿಸಿದರು. ರಸೂಲ್ ಬೆನ್ನು, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಜೆಕೆ ನ್ಯೂಸ್ ಮತ್ತು ಎಎನ್ಎ ನ್ಯೂಸ್ನವರಿಗೆ ತಿಳಿಸುವುದೇನೆಂದರೆ ಸರ್ವೆ ನಂಬರ್ 468 ರಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ನಡೆಯುತ್ತಿದ್ದು, ಈ ಅಭಿವೃದ್ಧಿ ಕಾಮಗಾರಿಯನ್ನು ಡಿಮಾರ್ಕೇಷನ್ ಆಲ್ರೆಡಿ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಈಗ ಅತಿ ಶೀಘ್ರದಲ್ಲೇ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಹೋಗಿ ಸೈಟ್ನ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಕಾಂಟ್ರಾಕ್ಟ್ರ್ ಜೊತೆ ಹೋಗಿ ಮಾರ್ಕ್ಔಟ್ ಕೊಟ್ಟು ಕೇಸಿ ಕೆಲಸ ಚಾಲು ಮಾಡಿಸ್ಕೊಂತ ಹೇಳಿದ್ವಿ. ಇದು ಡಿಮಾರ್ಕೇಷನ್ನು 9 ಲಕ್ಷಕ್ಕೆ ಟೆಂಡರ್ ಆಗಿದೆ. ಮತ್ತು ಅದೇ ರಸ್ತೆ ಸಂಪರ್ಕನೂ ಇದ್ದಿದ್ದಿಲ್ಲ, ಅದೇ ಲೇಔಟಕ್ಕೆ ರಸ್ತೆ ಸಂಪರ್ಕನೂ ಟೆಂಡರ್ ಮಾಡಿ ಕೇಸಿ ಈಗ ವರ್ಕ್ ಆರ್ಡ್ರನ್ನ ಕೊಟ್ಟಿದ್ದೀವಿ. ಈಗ ರಸ್ತೆ ಸಂಪರ್ಕನೂ ಚಾಲು ಆಗುತ್ತೆ. ಸರ್, ಈಗ ಸರ್ವೆ ನಂಬರ್ 468ರಲ್ಲಿ ಟೋಟಲ್ ಎಷ್ಟು ಎಕರೆ ನಿವೇಶನಕ್ಕೋಸ್ಕರ ಮಂಜೂರಾಗಿದೆ ಸರ್? ಸರ್ವೆ ನಂಬರ್ 468 ಟೋಟಲಿ 17 ಎಕರೆ ಸರ್. ಇದರೊಳಗೆ 14 ಎಕರೆ 31 ಗುಂಟೆ ಸರ್. ಆಲ್ರೆಡಿ ಈಗ ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಲೇಔಟ್ ಆಗಿದೆ ಸರ್. ಇದರೊಳಗೆ 571 ಫ್ಲಾಟ್ ನಿವೇಶನವನ್ನು ರಚನೆ ಆಗಿದೆ ಸರ್. ಈಗ ಶಾಸಕರ ಗಮನಕ್ಕೆ ತಂದಿಸಿ ಅಪ್ಲಿಕೇಶನ್ ಕಳಿಸಿ ಸರ್. ಈಗೇನಾದರೂ ಹುಣಸಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ನಿವೇಶನ ಫಲಾನುಭವಿಗಳನ್ನು ಏನಾದರೂ ಆಯ್ಕೆ ಮಾಡಿದ್ದೀರಾ ಸರ್? ನಾವು ಆಯ್ಕೆ ಮಾಡಬೇಕು? ಇಲ್ಲ ಸರ್, ನಾವು ಆಯ್ಕೆ ಮಾಡಿಲ್ಲ ಸರ್. ಇದಕ್ಕೆ ನಾವು ಈಗ ಸರ್ವೆ ಮಾಡಿಸ್ತೀವಿ ಸರ್. ಅತಿ ಬಡವರು ಯಾರು ಇರ್ತಾರಲ್ಲ ಅಂಥವ್ರು ಗುರುತಿಸಿ ಬೇಯಿಸಿ ಮತ್ತು ಇದು ಒಂದು ಸರ್ವೆ ಪ್ರಕಾರ ಯಾವುದೇ ಥರ ನಿವೇಶನ ಇರಬಾರ್ದು, ಮನೆ ಇರಬಾರ್ದು, ಅಂಥವ್ರಿಗೆ ಬಡವರಿಗೆ ಕೊಡ್ಬೇಕಂತ ಒಂದು ಉದ್ದೇಶ ಸರ್. ಇದು ಆಮೇಲೆ ಸರ್ವೆ ಮಾಡಿದ ಮೇಲೆ ನಾವು ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡ್ತೀವಿ ಸರ್. ಅಪ್ಲಿಕೇಶನ್ ಕರೆದ ಮೇಲೆ ಅದು ಮಾನ್ಯ ಶಾಸಕರು, ಅಧ್ಯಕ್ಷರು ಇರ್ತಾರೆ ಸರ್. ಇದಕ್ಕೆ ಶಾಸಕರ ಗಮನಕ್ಕೆ ತಂದಕ್ಕೆ ನಾವು ನಿವೇಶನ ಅಲಾಟ್ಮೆಂಟ್ ಮಾಡ್ತೀವಿ. ಹುಣಸಗಿ ಪಟ್ಟಣದಲ್ಲಿ APMC ರಸ್ತೆ ಪಕ್ಕದಲ್ಲಿ ಹಾಗೂ ರೈಟಿಗೆ ಲೆಫ್ಟಿಗೆ ಇರುವಂಥ ಎಲೆಗಾರರು, ಮೀನುಗಾರರು ಕೆಲವೊಂದಿಷ್ಟು ಜನ ಈಗ ಕಳೆದ ಒಂದು 5-6 ವರ್ಷಗಳಿಂದ ಅವ್ರಿಗೆ ನಿವೇಶನ ಇಲ್ಲ, ರಸ್ತೆ ಬೀದಿ ಇಲ್ಲದಾರ ಅಂತೇಳಿ ಕೆಲವೊಂದು ಮುಂಚೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಈಗ ಅವರಿಗೇನಾದರೂ ಆಯ್ಕೆ ಮಾಡೋ ನಿರ್ಣಯ ಇದೆಯಾ ಅನ್ಸುತ್ತೆ? ಅದೇ ಸರ್, ನಾವು ಸಿಟಿಯಲ್ಲಿ ನಾವು ನಮ್ಮ 16 ವಾರ್ಡ್ ಇದೆ ಸರ್. 16 ವಾರ್ಡಲ್ಲಿ ನಾವು ಸರ್ವೆ ಮಾಡ್ತೀವಿ ಸರ್. ಈಗ ಅದನ್ನು ಒಂದು ನಮಗನ ಮಾಹಿತಿ ಬಂದಿದೆ ಸರ್. ರಸ್ತೆ ಸಂಪರ್ಕ ಇಲ್ಲಿ ಒಂದು ಸಣ್ಣ ಪುರುಷರು ಹಾಕೊಂಡು ವಾಸ ಮಾಡ್ಯಾರ ಅಂತಂದು ಬಂದಿದೆ ಸರ್. ನಾವು ಅಂಥವನ್ನು ಗುರುತಿಸ್ತೀವಿ ಸರ್. ಸರ್ವೆ ಮಾಡಿಕೇಸಿ ಗುರುತಿಸ್ತೀವಿ ಸರ್. ಮಾಡಿಸ್ಕೇಸಿ ನಾವು ಅಂಥವ್ರನ್ನು ನಾವು ಮಾಡ್ತೀವಿ ಸರ್. ಸರ್, ಇದು ನಿವೇಶನ ಬಗ್ಗೆ ಶಾಸಕರ ಎಲ್ಲ ಗಮನಕ್ಕೆ ತಂದು ಎಲ್ಲ ನೀವು ಮಾತಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ? ಹಾಂ, ಚರ್ಚೆ ಮಾಡಿದ್ವಿ ಸರ್. ಇಂಥವೆಲ್ಲ ಏನು ಹೇಳಿದ್ರು ಸರ್ ಶಾಸಕ? ಅಭಿವೃದ್ಧಿ ಕೆಲಸ ನಡೆದದ ಅಂತಂತಂದು ಹೇಳಿವಿ ಸರ್. ಇದಕ್ಕೆ ಹಂಗೆ ಆಶ್ರಯ ಲೇಔಟಕ್ಕೆ ಅವರೇ ಅಧ್ಯಕ್ಷರು ಇರ್ತಾರೆ ಸರ್. ಅವ್ರ ಗಮನಕ್ಕೆ ತಂದ ಕೇಸಿ ಎಲ್ಲ ಕೆಲಸ ನಾವು ಮಾಡ್ಬೇಕಾಗ್ತದೆ ಸರ್. ಸರ್, ಸುಮಾರು ಎಷ್ಟು ದಿನ ಆಗ್ಬೋದು ಸರ್ ಅವ್ರಿಗೆ ನಿವೇಶನ ಹಕ್ಕುಪತ್ರ ಕೊಡ್ಬೇಕಂದ್ರೆ ಎಷ್ಟು ದಿನ ಆಗ್ಬೋದು? ಅದೇ ಸರ್, ಈಗ ಅಭಿವೃದ್ಧಿ ಕೆಲಸ ನಡೆದ ಸರ್. ಇಲ್ಲಿ ಡಿಮಾರ್ಕೇಷನ್ ಅಂತಂದರೆ ಎಲ್ಲ ನಿವೇಶನಗಳನ್ನು ಕಲ್ಲು ಹಾಕ್ತಾರೆ ಸರ್. ಕಲ್ಲು ಹಾಕಿದ ಮೇಲೆ ನಾವು ಅವ್ರಿಗೆ ನಂಬರಿಂಗ್ ಮಾಡ್ತೀವಿ ಸರ್. ಆಮೇಲೆ ನಾವು ಸರ್ವೆ ಮಾಡಿಸ್ತೀವಿ ಸರ್. ಸರ್ವೆ ಮಾಡಿಸಿದ ಮೇಲೆ ನಾವು ನಿವೇಶನ ರೆಡಿ ಮಾಡಿ ಅಧ್ಯಕ್ಷರು ಇವರು ಶಾಸಕರ ಮಂಡನೆ ಮಾಡ್ತೀವಿ. ಶಾಸಕರು ಏನಾದರೂ ಹೇಳಕ್ಕೆ ಬಯಸ್ತೀರ ಇದು ನಿವೇಶನ ಬಗ್ಗೆ? ಏನು ಸರ್, ಶಾಸಕರಿಗೆ ಏನು ಹೇಳ್ತೀರಾ ನೀವು ಮಾಧ್ಯಮದ ಮುಖಾಂತರ? ಇಲ್ಲ, ಅದೇ ಸರ್, ನಾವೆಲ್ಲ ಇದೆಲ್ಲ ಕೆಲಸ ಮುಗಿದ ಮೇಲೆ ಸರ್ ನಮಗೆ 2 ವರ್ಕ್ ನಡೆದಿದೆ ಸರ್. ಇಲ್ಲಿ ಡಿಮಾರ್ಕೇಷನ್ ನಡೆದ ಸರ್ ಮತ್ತು ಒಂದು ರಸ್ತೆ ಸಂಪರ್ಕ ಒಂದು ನಡೆದ ಸರ್. ಇದು ನಡೆದ ಮೇಲೆ ಸರ್ ನಾವು ಮತ್ತೊಂದು ಸಲ ಶಾಸಕರಿಗೆ ನಮ್ಮನ್ನು ತೊಗೊಂಬರ್ತೀವಿ ಸರ್. ತೊಗೊಂಬಂದ ಕೇಸಿ ಕೆಲಸ ಮುಗಿದಿದೆ ಸರ್. ಈಗ ಫಲಾನುಭವಿಗಳಿಗೆ ಆಯ್ಕೆ ಮಾಡ್ಬೇಕು ಸರ್. ಹಂಗಾಗಿ ನಾವು ಸರ್ವೆ ಮಾಡಿಸ್ಬೇಕು ಸರ್. ಅಂತಂದ್ರೆ ಸರ್ವೆ ಮಾಡಿ ಕೇಸಿ ಅರ್ಜಿ ಕನ್ಫರ್ಮ್ ಮಾಡ್ತೀವಿ ಸರ್. ಅರ್ಜಿ ಕನ್ಫರ್ಮ್ ಮಾಡಿದ್ಮೇಲೆ ಶಾಸಕರಿಗೆ ಎಷ್ಟು ಅರ್ಜಿ ಬಂದವ ಇದ್ರೊಳಗೆ ಯಾರು ಸೆಲೆಕ್ಷನ್ ಮಾಡಬೇಕಂತಂದ್ರೆ ಅವ್ರ ಗಮನಕ್ಕೆ ತೊಗೊಂಬರ್ತೀವಿ ಸರ್.
ಆಯ್ತು ಸರ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.